ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಿಳೆಯರಂತೂ ಫ್ರೀ ಬಸ್ನಲ್ಲಿ ಪ್ರಯಾಣ ಆದರೆ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಮಹಿಳೆಯರಿಗೆ ಇಲ್ಲಿ ಬಸ್ ಆದರೆ ಫ್ರೀ ಇರುವಂಥದ್ದು. ಓಕೆನಾ, ನೀವು ಆರಾಮಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲ ಒಂದು KSRTC ಮತ್ತು BMTC ಬಸ್ಗಳಲ್ಲಿ ಫ್ರೀ ಬಸ್ನಲ್ಲಿ ಆದರೆ ಪ್ರಯಾಣ ಮಾಡ್ತಿದ್ದೀರಾ. ಈಗ ಇಲ್ಲಿ ಗಂಡಸರಿಗೂ ಫ್ರೀ ಬಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಇದರಲ್ಲಿ ಕೆಲವೊಂದು ಷರತ್ತುಗಳಾದರೆ ಇದೆ. ಇಲ್ಲಿ ಯಾವ ಗಂಡಸರಿಗೆ ಇಲ್ಲಿ ಫ್ರೀ ಬಸ್ ಸಿಗಲಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಈಗ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಕೊಡ್ತಿದ್ರು, ಇಲ್ಲಿ ಪುರುಷರಿಗೆ ಟಿಕೆಟ್ ಬೆಲೆ ಎಲ್ಲ ಏರಿಕೆ ಮಾಡಿದ್ರು. ಅದರಿಂದ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ರು. ಶಾಲಾ ಮಕ್ಕಳಿಗೆ ಫ್ರೀ ಕೊಡಿ ಮತ್ತೆ ವೃದ್ಧರಿಗೆ ಫ್ರೀ ಕೊಡಿ ಅಂತ ಹೇಳ್ತಿದ್ರು ಬಸ್ಸನ್ನ. ಈಗ ಬಂದಿರುವಂತಹ ಅಪ್ಡೇಟ್ ಏನಂದ್ರೆ, ಇಲ್ಲಿ ಗಂಡಸರಿಗೂ ಫ್ರೀ ಬಸ್ ಸೇವೆ ಕೊಡಬೇಕು. ಇಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಒಂದು ಸ್ಫೋಟಕ ಸುಳಿವು ಆದ್ರೆ ಕೊಟ್ಟಿರುವಂತದ್ದು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಸೌಲಭ್ಯ ಕಲ್ಪಿಸುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯನ್ನು ಪುರುಷರಿಗೂ ವಿಸ್ತರಿಸಿ ಎಂಬ ಬೇಡಿಕೆ ಆರಂಭದಿಂದಲೂ ಕೂಡ ಕೇಳಿ ಬರ್ತಾನೆ ಇತ್ತು. ಈಗ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿರುವ ಪುರುಷರಿಗೆ ಫ್ರೀ ಬಸ್ ಯೋಜನೆಯನ್ನು ವಿಸ್ತರಿಸಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೂತ್ರಪಿಂಡ ಸಮಸ್ಯೆ ಯಾರಿಗಿದೆ, ಈ ಒಂದು ಸಮಸ್ಯೆಯಿಂದ ಬಳಲುತ್ತಿರುವ ಪುರುಷರಿಗೆ ಇಲ್ಲಿ ಫ್ರೀ ಬಸ್ ಕೊಡಬೇಕು ಅನ್ನುವಂತಹ ಬೇಡಿಕೆ ಬಂದಿರುವಂತದ್ದು. ಯಾಕೆ ಅವ್ರಿಗೆ ಮಾತ್ರ ಕೊಡಬೇಕು ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ, ವಾರಕ್ಕೆ ಕನಿಷ್ಠ 2 ಬಾರಿ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಬಸ್ ಪ್ರಯಾಣ ದರ ಅಂತವರಿಗೆ ಹೊರೆಯಾಗುತ್ತಿದೆ. ಅವರು ವಾರಕ್ಕೆ ಕನಿಷ್ಠ 2 ಸರಿ ಆದ್ರೂ ಇಲ್ಲಿ ಡಯಾಲಿಸಿಸ್ ಟೆಸ್ಟ್ ಮಾಡಿಸ್ಕೋಬೇಕು. ಅದರಿಂದ ಇಲ್ಲಿ ಏನಾಗ್ತಿದೆ ಅಂದ್ರೆ ಅಂತವರಿಗೆ ಇಲ್ಲಿ ಹೊರೆ ಆಗ್ತಿದೆ ಈ ಒಂದು ಟಿಕೆಟ್ ಬೆಲೆ ಏರಿಕೆಗಳಿಂದ. ಆದ್ದರಿಂದ ಅಂತಹ ಪುರುಷರಿಗೆ ಅನುಕೂಲವಾಗುವಂತೆ ಫ್ರೀ ಬಸ್ ಯೋಜನೆ ವಿಸ್ತರಿಸುವಂತೆ ಹೇಳ್ತಿದ್ದಾರೆ. ಇಲ್ಲಿ ಯಾರಿಗೆ ಮೂತ್ರಪಿಂಡ ಸಮಸ್ಯೆ ಇದೆಯೋ ಅಂತಹ ಒಂದು ಪುರುಷರಿಗೆ ಇಲ್ಲಿ ಫ್ರೀ ಬಸ್ ಕೊಡಬೇಕು, ಅವ್ರಿಗೂ ಟಿಕೆಟ್ ತಗೋಬಾರ್ದು. ಈಗ ಮಹಿಳೆಯರಿಗೆ ಯಾವ ರೀತಿಯಾಗಿ ಫ್ರೀ ಟಿಕೆಟ್ ಕೊಡ್ತಿದಾರೋ ಅದೇ ರೀತಿಯಾಗಿ ಒಂದು ಫ್ರೀ ಟಿಕೆಟ್ ಇರಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಅವರು ಕೂಡ ಅನುಕೂಲ ಆಗುವಂತೆ ಫ್ರೀ ಬಸ್ ಯೋಜನೆ ವಿಸ್ತರಿಸುವಂತೆ ಇಲ್ಲಿ ಇತ್ತೀಚೆಗೆ ಸ್ಪೀಕರ್ UT ಖಾದರ್ ಅವರು CM ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದರು ಎಂದು ಇಲ್ಲಿ ವರದಿಯಾಗಿತ್ತು ಸ್ನೇಹಿತರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಪುರುಷ ಡಯಾಲಿಸಿಸ್ ರೋಗಗಳಿಂದ ಫ್ರೀ ಬಸ್ ಪ್ರಯಾಣದ ಬೇಡಿಕೆ ಇದೆ, ಇದು ಬೇಡಿಕೆ ಅಂತೂ ಇದ್ದೇ ಇದೆ. ಆದರೆ ಇಲ್ಲಿ ಉಚಿತ ಪ್ರಯಾಣ ವ್ಯವಸ್ಥೆಗೆ ದುಡ್ಡು ಅವಶ್ಯಕತೆ ಬೇಕಾಗಿದೆ. ನಾವು ಫ್ರೀ ಕೊಡಬೇಕಂದ್ರೆ ನಮಗೆ ದುಡ್ಡಿನ ಅವಶ್ಯಕತೆ ಬೇಕು. ನಮ್ಮ ಇಲಾಖೆಗೆ ಈ ಬಜೆಟ್ನಲ್ಲಿ ದುಡ್ಡು ಹೆಚ್ಚಾಗಿ ಬಂದರೆ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಬಜೆಟ್ ಏನಿದೆ ನಮ್ಮ ಒಂದು ಕರ್ನಾಟಕ ಬಜೆಟ್, ಅದರಲ್ಲಿ ಏನಾದರೂ ದುಡ್ಡು ಹೆಚ್ಚಾಗಿ ಏನಾದರೂ ಬಂದಿದೆ ಅಂದರೆ ನಾವು ಈ ರೀತಿಯಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಅನುದಾನ ಬಂದರೆ ಆಮೇಲೆ ನಿರ್ಧಾರ ಆದರೆ ಮಾಡ್ತೀವಿ ಎನ್ನುವ ಮೂಲಕ ಇಲ್ಲಿ ಪುರುಷರಿಗೆ ಫ್ರೀ ಬಸ್ ಯೋಜನೆ ವಿಸ್ತರಿಸುವ ಬಗ್ಗೆ ಸಚಿವೆ ರಾಮಲಿಂಗಾರೆಡ್ಡಿ ಅವರಾದರೆ ಸುಳಿವು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಈ ಕುರಿತು ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ಈ ಮೂತ್ರಪಿಂಡ ಸಮಸ್ಯೆ ಯಾರಿಗಿದೆ ಪಾಪ, ಅವರು ವಾರಕ್ಕೆ 2-3 ಸಾರಿ ಡಯಾಲಿಸಿಸ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ಅವರು ಟ್ರಾವೆಲ್ ಮಾಡುವಾಗ ಅವ್ರಿಗೆ ಟಿಕೆಟ್ ಬೆಲೆ ಎಲ್ಲ ಏರಿಕೆ ಜಾಸ್ತಿ ಇದೆ ಈಗ ಪುರುಷರಿಗೆ. ಅದರಿಂದ ಫ್ರೀ ಬಸ್ ಕೊಟ್ಟರೆ ಒಳ್ಳೆಯದಾ ಅಲ್ಲ ಅನ್ನುವಂಥದ್ದನ್ನು, ನಿಮ್ಮ ಅಭಿಪ್ರಾಯ ಏನು ಈ ಕುರಿತು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ.